ಕೈಗೆ, ಬಾಡಿಗೆ, ಫುಲ್ ಬಾಡಿಗೆ ಮತ್ತು ಫೇಸ್ಗೆ ಎಲ್ಲ ಅಪ್ಲೈ ಮಾಡ್ಬೋದು ಈ ಒಂದು ಸೋಪ್ನ. ಕಂಟಿನ್ಯೂ ಆಗಿ ಈ ಒಂದು ಸೋಪ್ನ ಯೂಸ್ ಮಾಡಿ ಅದರ ಬೆಸ್ಟ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೋಪ್ನ ಯಾವ ರೀತಿ ಮಾಡೋದು, ರೈಸ್ ಸೋಪ್ನ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಈ ಒಂದು ನ್ಯಾಚುರಲ್ ಆಗಿ ನಮ್ಮ ಫೇಸ್ಗೆ ಮತ್ತು ಬಾಡಿಗೆ ಅಪ್ಲೈ ಮಾಡೋ ಅಂಥ ಈ ಒಂದು ಸೋಪ್ನ ಪ್ರಿಪ್ರೇಷನ್ ಮಾಡ್ಕೋಬೋದು. ಈಸಿಯಾಗಿ ಬೇಗನೆ ಸ್ಕಿನ್ನು ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ, ಬೇಗನೆ ರಿಸಲ್ಟ್ ಕೊಡುತ್ತೆ ಈ ಒಂದು ಸೋಪು. ಯಾವ ರೀತಿ ಮಾಡಿದೆ ಈ ಒಂದು ರೈಸ್ ಸೋಪ್ನ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಸೋಪು ಬಂದಿದೆ ಅಂತ. ಇದಕ್ಕೆ ರೈಸ್ ಸೋಪಿಗೆ ನಾನು ಏನು ಹಾಕಿಲ್ಲ, ಜಸ್ಟ್ ಇದು ಯೆಲ್ಲೋ ಕಲರ್ ಆಗಿದೆ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಅಂದರೆ ಅರಿಶಿನ ಪುಡಿ, ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಅರಿಶಿನ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ನೀಟಾಗಿ ಈ ಒಂದು ಸೋಪ್ ಬಂದಿದೆ. ಈ ಒಂದು ಸೋಪ್ನ ನಾವು ದಿನಾಲೂ ಬಾಡಿ ಮತ್ತು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಯಾವ ರೀತಿ ಬೇಗನೆ ರಿಸಲ್ಟ್ ಕೊಡುತ್ತೆ ಮತ್ತು ಸ್ಕಿನ್ 100% ನ್ಯಾಚುರಲ್ ಆಗಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನಾನು ಈ ಒಂದು ಸೋಪ್ನ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಹತ್ರ ತೋರಿಸ್ತೀನಿ. ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನೀವು ಈ ಒಂದು ಸೋಪ್ ಬೇಕು ಅಂತ ಅಂದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಈ ಸೋಪ್ನ ಆರ್ಡ್ರ್ ಮಾಡ್ಕೋಬೋದು. ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಕ್ವಾಂಟಿಟಿನಲ್ಲಿ ನಿಮಗೆ ಸೋಪ್ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿನಲ್ಲಿ ನಾನು ಇಲ್ಲಿ 3ರಿಂದ 4 ಸ್ಪೂನ್ ಆಗೋಷ್ಟು ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಈ ಒಂದು ರೇಷನ್ ಅಕ್ಕಿನ ಚೂಸ್ ಮಾಡಿದ್ದೀನಿ. ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋತೀನಿ. ಒಂದು ಸ್ವಲ್ಪನೂ ಡಸ್ಟ್ ಇರಬಾರ್ದು, ಆ ಥರ ಇಲ್ಲಿ ನಾನು ವಾಶ್ ಮಾಡ್ಕೋಬೇಕು. ನೀವು ಕೂಡ ವಾಶ್ ಮಾಡ್ಕೊಳ್ಳಿ. ಎಷ್ಟು ಆಗುತ್ತೆ ಅಷ್ಟು ಟೈಮು ವಾಶ್ ಮಾಡಿ ತುಂಬ ನೀಟಾಗಿ ಅದು ಗಲೀಜೆಲ್ಲ ಹೋಗೋ ಥರ ನೋಡಿ. ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸಲ ಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ವಾಶ್ ಮಾಡಿ ಒಂದು 3ರಿಂದ 4 ಅವರ್ಸು ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ತೆಗೆದ್ಬಿಟ್ಟು ಮತ್ತಿನ್ನೊಂದು ಸಲ ಅದರೊಳಗಡೆ ನೀರೆಲ್ಲ ಬಿಟ್ಟಿದ್ನಲ್ಲ ಅದನ್ನೆಲ್ಲ ಇವಾಗ ನೀರೆಲ್ಲ ಸೋಸಿಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಏನು ರೇಷನ್ ಹಾಕಿ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕು ರುಬ್ಬೋದಕ್ಕೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಅದು ನುಣ್ಣಗೆ ಅಂದರೆ ನೀಟಾಗಿ ಗ್ರೈಂಡ್ ಆಗಬೇಕು. ಏಕೆ ಅಂತ ಅಂದರೆ ತರಿ ಎಲ್ಲ ಇರಬಾರ್ದು, ದಪ್ಪ ದಪ್ಪ ಎಲ್ಲ, ಅದು ಸಾಫ್ಟಾಗಿ ಪೇಸ್ಟ್ ಆಗಬೇಕು. ಅಷ್ಟು ನೀಟಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಗ್ರೈಂಡ್ ಆಗಿದೆ. ಇವಾಗ ಅದನ್ನು ಒಂದು ಕಾಫಿ ಸೋಸೋ ಜರಡಿನಲ್ಲಿ ಅದನ್ನು ಸೋಸ್ಕೋಬೇಕು. ಯಾಕೆಂತಂದರೆ ಅದರಲ್ಲಿ ಏನೇ ಒಂದು ಇನ್ನೊಂದು ಸಲ ಡಸ್ಟ್ ಏನಾದರೂ ಇದ್ದರೆ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ನೀಟಾಗಿ ಕ್ಲೀನಾಗಿ ಸೋಪ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಕ್ಲೀನಾಗಿರಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ದಪ್ಪ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಬೇಕು. ಅದು ನೀಟಾಗಿ ಸೋಸ್ಕೋಬೇಕು. ನಾನಿಲ್ಲಿ ಕಾಫಿ ಸೋಸೋದು ಅದರಲ್ಲಿ ಇದೊಂದು ನೀಟಾಗಿ ಸೋಸ್ಕೊತಾ ಇದ್ದೀನಿ. ಆವಾಗಲೇ ನಾವು ಏನೇ ಒಂದು ಸೋಪ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಗಂಟಾಗಲಿ ಏನೂ ಇರಲ್ಲ, ಡಸ್ಟ್ ಕೂಡ ಇರೋದಿಲ್ಲ. ಅದು ಅಷ್ಟು ಸ್ಮೂತಾಗಿ ನಾವು ರುಬ್ಕೊಂಡಿರ್ತೀವಲ್ಲ ಈಸಿಯಾಗಿ ಅದು ಸೋಸ್ಕೋಬೋದು. ನೋಡಿ ನಾವು ಇವಾಗ ಫೈನಲ್ ಆಗಿ ಸೋಸ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಎಷ್ಟು ಸೋಪ್ ಬೇಕು ನನಗೆ 1 ಮಂತಿಗೆ ಆಗುವಷ್ಟು, ಇಲ್ಲ ನಮಗೆ ಎಷ್ಟು ಟೈಮ್ ಯೂಸ್ ಆಗುತ್ತೆ ಅಷ್ಟು ಎತ್ತಿಟ್ಕೊಂಡಿದ್ದೀನಿ. ನಾವು ಸೋಪ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ನಮಗೆ ಸೋಪ್ ಬೇಸ್ ಅಂತ ಸಿಗುತ್ತೆ. ಸೊ ಅದು ಆನ್ಲೈನಲ್ಲಿ ಸಿಗುತ್ತೆ. ಈ ಒಂದು ಸೋಪ್ ಬೇಸ್ನ ಯೂಸ್ ಮಾಡಿಕೊಂಡು ನಾವು ಸೋಪ್ನ ರೆಡಿ ಮಾಡ್ಕೋಬೇಕಾಗುತ್ತೆ. 500 ಗ್ರಾಮಷ್ಟು ನಾನು ಬೈ ಮಾಡಿದ್ದೆ. ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಒಂದು ಈ ಒಂದು ಸೋಪ್ ಬೇಸ್ಗೆ ಕೆಮಿಕಲ್ ಆ್ಯಡ್ ಮಾಡಿರಲ್ಲ. ಇದು ಗ್ಲಿಸರಿನ್ ಸೋಪ್ ಬೇಸ್ ಅಂತ. ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ನಾನು ಇಲ್ಲಿ ಸೋಪ್ನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಒಂದು ಸೋಪ್ ಬೇಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ನಾವು ಪೀಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಈ ಒಂದು ಸೋಪ್ ಬೇಸ್ ಆ್ಯಡ್ ಮಾಡಿದ್ರೇ ನಮಗೆ ಪ್ರಿಪೇರ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸೋಪ್ ಬೇಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಬೇಕಾದ್ರೆ ಅದೇ ರೀತಿ ಮೆಲ್ಟ್ ಮಾಡ್ಕೋಬೋದು, ಬಟ್ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ಅಂತ ನೋಡಿ ಇಲ್ಲಿ ನಾನು ಚಿಕ್ಕದಾಗೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಅಂದರೆ ನಾನು ಇದು ಅವಾಗವಾಗ ಜಾಸ್ತಿ ಮಾಡ್ಕೊಳ್ಳಲ್ಲ. ಅವಾಗವಾಗ ಇವಾಗ 4-5 ಆಗೋಷ್ಟು ಸೋಪ್ ಮಾಡ್ಕೊತೀನಲ್ಲ ಅಷ್ಟಕ್ಕೆ ಈ ಒಂದು ಸೋಪ್ ಬೇಸಿಷ್ಟು ಸಾಕಾಗುತ್ತೆ. ಆವಾಗವಾಗ ಮಾಡ್ಕೊತಾನೆ ಇರ್ತೀನಿ, ಖಾಲಿ ಆದಂಗೆ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳಲ್ಲ. ಹಂಗಾಗಿ ನಾನು ಸ್ವಲ್ಪನೇ ಸೋಪ್ ಬೇಸ್ದು ಗ್ಲಿಸರಿನ್ ಸೋಪ್ ಬೇಸ್ನ ಇಲ್ಲಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಕ್ವಾಂಟಿಟಿನಲ್ಲಿ ನಮಗೆ ಎಷ್ಟು
ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದರಿಂದಲೇ ಸಹ ನಮಗೆ ಸೋಪು ನೊರೆ ಎಲ್ಲ ಬರುತ್ತೆ ಈ ಒಂದು ಗ್ಲಿಸರಿನ್ ಸೋಪ್ ಬೇಸಿಂದ. ಇದನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಒಂದು ಸೋಪ್ನ ಮೆಲ್ಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಗೆ ನಾನು ಏನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟನ್ನು ಕೂಡ ಈ ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೀಟಾಗಿ ಇವಾಗ ಅದನ್ನು ಮೆಲ್ಟ್ ಮಾಡೋಣ ಬನ್ನಿ. ಯಾವ ರೀತಿ ಮೆಲ್ಟ್ ಮಾಡಬೇಕು, ಹೇಗೆ ಮೆಲ್ಟ್ ಮಾಡಬೇಕು, ಹೇಗೆ ಕಾಯಿಸ್ಬೇಕು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಒಂದು ಪ್ಯಾನ್ ಅಂದರೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನೀರೆಲ್ಲ ನೀಟಾಗಿ ಕಾದ್ಮೇಲೆ ಅದಕ್ಕೆ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡು ಆವಾಗಲೇ ಇದು ಸೋಪನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಲ್ಲ ಅಂದರೆ ಸೋಪ್ ಬೇಸ್ನ ಅದನ್ನು ಈ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟು ಸ್ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಅಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಈ ಒಂದು ಸೋಪ್ ಬೇಸ್ನ ಅದು ನಾವು ಮೆಲ್ಟ್ ಮಾಡ್ಕೋಬೇಕು, ಕರೆಸ್ಕೋಬೇಕು. ಎಷ್ಟು ಆಗುತ್ತೆ ಅಷ್ಟು ನಿಧಾನಕ್ಕೆ ಮಾಡಬೇಕು. ಏಕೆಂತಂದರೆ ಐ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡು ಈ ಒಂದು ಸೋಪ್ ಬೇಸ್ನ ಕರಗಿಸೋದ್ರಿಂದ ಅಂದರೆ ಬೇಗ ಅದು ಸೀದೋಗುತ್ತೆ ಅನ್ನೋ ಒಂದು ಭಯ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಸೋಪ್ ಬೇಸ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ, ಕರಗಿಸ್ಕೊತಿದ್ದೀನಿ. ನೋಡಿ ಅವಾಗ ನಾವು ಸ್ಪೂನಲ್ಲಿ ತಿರುಗಿಸ್ಕೋಬೇಕು. ಅದು ನೀಟಾಗಿ ಎಲ್ಲ ಏನು ಒಂದು ಅದು ಸೋಪ್ ಬೇಸ್ ಗಟ್ಟಿಯಾಗಿತ್ತು ಅದು ನೀಟಾಗೆಲ್ಲ ಮೆಲ್ಟ್ ಆಗಿ ಈ ಥರ ನೀರು ಥರ ಆಗುತ್ತೆ. ಇದೆಲ್ಲ ಆಯಿತು, ಅದೆಲ್ಲ ಮೆಲ್ಟ್ ಆಯಿತು. ಆವಾಗಲೇ ನಾನು ತೋರಿಸಿದ್ನಲ್ಲ ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೈಸ್ದು ಆ ಒಂದು ಕ್ರೀಮ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಅದನ್ನು ಹಾಕಿದ ಮೇಲೆ ನಿಮಗೆ ಆಪ್ಷನಲ್ಲು ಈ ಒಂದು ಟರ್ಮರಿಕ್ ಪೌಡರ್ನ ಹಾಕೊಳ್ಳೋದಾದರೆ ಹಾಕೋಬಹುದು. ನಾನು ಇಲ್ಲಿ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಇತ್ತು ಅಂತ ಅಂದ್ಬಿಟ್ಟು 1 ಸ್ಪೂನ್ ಆಗೋವಷ್ಟು ಟರ್ಮರಿಕ್ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಬ್ಬೊಬ್ರಿಗೆ ನ್ಯಾಚುರಲ್ ಆಗಿ ಸಿಕ್ಕಿಲ್ಲ ಈ ಒಂದು ಟರ್ಮರಿಕ್ ಪೌಡರ್ ಅಂತ ಅಂದರೆ ಅಂಗಡಿಯಿಂದ ತಂದಿದ್ದೀನಿ ಅದು ನ್ಯಾಚುರಲ್ ಅಲ್ಲ ಅನ್ನೋರು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಏಕೆಂತಂದರೆ ಆ ಒಂದು ಟರ್ಮರಿಕ್ ಪೌಡರಲ್ಲಿ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಇಲ್ಲ ಅಂತಂದರೆ ನೀವೇನೇ ಓನಾಗಿ ಇದು ಅರಿಶಿನ ಕೊನೆ ಇರುತ್ತಲ್ಲ ಅದನ್ನು ಸಹ ತೆಗೆದ್ಬಿಟ್ಟು ಇದಕ್ಕೆ ಸೇರಿಸ್ಕೋಬಹುದು. ಇಲ್ಲಾಂದರೆ ಬೇಡ ನನಗೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಲ್ಲ, ಓನ್ಲಿ ಬರೀ ರೈಸ್ ಸೋಪ್ ಸಾಕು ಅನ್ನೋರು ಸೊ ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಆರ್ಗ್ಯಾನಿಕಿಂದ ಪರ್ಚೇಸ್ ಮಾಡಿರೋ ಅಂಥ ಟರ್ಮರಿಕ್ ಪೌಡರ್ ಇತ್ತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನನ್ನ ಸ್ಕಿನ್ನಿಗೆ ಈ ಒಂದು ಆರ್ಗ್ಯಾನಿಕ್ ಪೌಡರು ಸೆಟ್ ಆಗಿದೆ, ಹಾಗಾಗಿ ಈ ಒಂದು ಪುಡಿನ ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ನೀವು ಪ್ಲೈನಾಗಾದ್ರೂ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೈಸ್ ಸೋಪು. ನೋಡಿ ಇಲ್ಲಿ ಫೈನಲ್ ಆಗಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಇದಕ್ಕೆ ಒಂದು ಸೇರಿಸ್ಕೋತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನಿಗೆ. ಇದು ಯಾವುದೇ ರೀತಿ ಒಂದು ಎಫೆಕ್ಟ್ ಕೊಡಲ್ಲ. ಸೊ ಇದು ನಮಗೆ ಬಾಡಿಗೆ ಸ್ಕಿನ್ನಿಗೆ ತುಂಬಾ ಯೂಸ್ ಆಗುತ್ತೆ. ವಿಟಮಿನ್ ಇ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಟಮಿನ್ ಇನ ಕ್ಯಾಪ್ಸೂಲ್ನ ಇದಕ್ಕೆ ನಾನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಕೂಲ್ ಮಾಡೋದಕ್ಕೆ ನಾನು ಇಟ್ಟಿದ್ದೆ. ಎಲ್ಲ ನೀಟಾಗಿ ಅದು ಕೂಲ್ ಆಯಿತು. ಕೂಲ್ ಆದಮೇಲೆ ನಾನು ಈ ಒಂದು ಸೋಪ್ದು ಕವರ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಈ ಒಂದು ಸೋಪ್ ಕಂಟೈನರು ನಿಮಗೆ ಯಾವ್ಯಾವ ಶೇಪಲ್ಲಿ ಸೋಪ್ ಬೇಕು ಅಂತ ಇಷ್ಟ ಆಗುತ್ತೆ ಯಾವ ಶೇಪಲ್ಲಿ ಸೋಪ್ ಕವರ್ ಬರುತ್ತೆ. ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೆ. ಸೊ ನಿಮಗೂ ಈ ಒಂದು ಸೋಪ್ ಕಂಟೈನರು ಅಂದರೆ ಸೋಪ್ ಕವರ್ ಬೇಕು ಅಂತ ಅಂದರೆ ನೀವು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ನಾನು ಜಾಸ್ತಿ ಹೊತ್ತು ಈ ಒಂದು ಸೋಪು ಬೇಸ್ ಏನಿತ್ತು ಇದನ್ನು ಜಾಸ್ತಿ ನಾನು ಸ್ವಲ್ಪ ಹೊತ್ತು ಕೂಲ್ ಜಾಸ್ತಿ ಮಾಡೋದ್ರಿಂದ ಇದು ಈ ಥರ ಗಟ್ಟಿಯಾಗಿದೆ. ನೀವು ಜಾಸ್ತಿ ಹೊತ್ತು ಏನು ಕೂಲ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕಡಿಮೆ ಟೈಮಲ್ಲಿ ಒಂದು 2 ಮಿನಿಟ್ಸ್ ಇಟ್ಬಿಟ್ಟು ಇಮಿಡಿಯೇಟಾಗಿ ಈ ಒಂದು ಸೋಪ್ ಬೌಲಿಗೆ ನೀವು ಹಾಕೊಳ್ಳಿ. ಅದು ಬೇಗ ನೀಟಾಗಿ ಈ ಥರ ಗಟ್ಟಿ ಆಗಲ್ಲ, ನೀಟಾಗಿ ಸೋಪ್ ಬರುತ್ತೆ. ಇದು ಕೂಡ ಚೆನ್ನಾಗಿ ಬಂದಿದೆ. ಬಟ್ ಸ್ವಲ್ಪ ಅಂದರೆ ರೈಸ್ ಹಿಟ್ಟಲ್ವಾ ಅಂದರೆ ಅಕ್ಕಿದು, ಅದಕ್ಕೋಸ್ಕರ ಬೇಗ ಗಟ್ಟಿ ಆಗಿಬಿಟ್ಟಿದೆ ಅಷ್ಟೇ. ಸೊ ನೋಡಿ ಇದೆಲ್ಲ ಲಾಸ್ಟಿಗೆ ನಾನು ಎಷ್ಟು 4 ಸೋಪ್ ಆಗೋವಷ್ಟು ಮಾಡಿದ್ದೆ ಅಷ್ಟು ಇವಾಗ ಹಾಕ್ಕೊಂಡಿದ್ದೀನಿ. ಫೈನಲ್ ಆಗಿ ನೋಡಿ ಸೋಪ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಈ ಒಂದು ಸೋಪು ರೆಡಿ ಆಗಿದೆ. ಸೊ ಇದು ನನಗೆ 4 ಸೋಪ್ ಆಗೋವಷ್ಟು ಸೋಪು ಆಗಿದೆ. ಸೊ ಇದು ನನಗೆ ಖಾಲಿ ಹಾಕ್ತಾ ಇಮಿಡಿಯೇಟಾಗಿ ನಾನೊಂದು ಈ ಒಂದು ಸೋಪ್ನ ಪ್ರಿಪೇರ್ ಮಾಡ್ಕೊತೀನಿ. ನೀವು ಜಾಸ್ತಿ ಏನು ಸೋಪ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿಕೊಂಡು ಅದು ಬೇಗ ಖಾಲಿ ಆದಮೇಲೆ ನೆಕ್ಸ್ಟು ಮತ್ತೆ ಮಾಡ್ಕೊಳ್ಳಿ. ಏನು ಸಿಂಪಲ್ ಸ್ಟೆಪ್ಸು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬಾಡಿಗೆ ಮತ್ತು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಬೇಗ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ. ಬೇಗನೆ ನೀವು 1 ವೀಕಲ್ಲಿ ಈ ಒಂದು ರಿಸಲ್ಟು ಗೊತ್ತಾಗುತ್ತೆ. ಅಂದರೆ ಕಂಟಿನ್ಯೂ ಆಗಿ ಈ ಒಂದು ಸೋಪ್ನ ನೀವು ಯೂಸ್ ಮಾಡ್ತಾನೆ ಇರಬೇಕು. ಆವಾಗ ಮಾತ್ರ ಈ ಒಂದು ಸೋಪು ಆ ರಿಸಲ್ಟ್ ಗೊತ್ತಾಗುತ್ತೆ. ಈ ಒಂದು ಸೋಪ್ನ ರಿಸಲ್ಟ್ ಗೊತ್ತಾಗುತ್ತೆ. ಆದಷ್ಟು ಟ್ರೈ ಮಾಡಿ. ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಆಗಿ ಸಿಗುವಂಥ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೋಪ್ ಪ್ರಿಪೇರ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸೋಪ್ನ ಬೈ
ಮಾಡೋ ಅಗತ್ಯ ಇಲ್ಲ. ಯಾಕೆಂತಂದರೆ ಅಲ್ಲಿ ತುಂಬಾ ಈ ಕೆಮಿಕಲ್ಸ್ನ ಯೂಸ್ ಮಾಡಿರೋವಂಥ ಸೋಪ್ಗಳು ಸಿಗ್ತವೆ. ಹಾಗಾಗಿ ಅದು ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಂಡು ನೀವು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ. 1 ವೀಕಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಕೈ ಮೈ ಮತ್ತು ಬಾಡಿ ನಿಮ್ಮ ಫೇಸ್ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬಾ ಗ್ಲೋಯಿಂಗ್ ಆಗುತ್ತೆ. ನೋಡಿ ಯಾವ ರೀತಿ ನನ್ನ ಕೈ ಕೂಡ ಶೈನಿಂಗ್ ಆಗಿ ಗ್ಲೋ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದು ಸೋಪ್ನ ತೊಗೊಂಡಿದ್ದೀನಿ. ಅದನ್ನು ಇವಾಗ ನನ್ನ ಕೈಗಳಿಗೆ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ನೊರೆ ಬರ್ತಾ ಇದೆ ಅಂತ. ನ್ಯಾಚುರಲ್ ಆಗಿ ಈ ಒಂದು ಸೋಪು ತುಂಬ ಚೆನ್ನಾಗಿ ನೊರೆ ಬರ್ತಾ ಇದೆ. ಸೊ ನಾನು ಇದನ್ನು ಡೈಲಿ ಅಪ್ಲೈ ಮಾಡ್ತೀನಿ. ಫೇಸ್ಗೆ ಮತ್ತು ಬಾಡಿಗೂ ಸಹ ಅಪ್ಲೈ ಮಾಡ್ತೀನಿ. ನೀವು ಕೂಡ ಯೂಸ್ ಮಾಡಿ. ಫೈನಲ್ ಆಗಿ ನೋಡಿ ನನ್ನ ಒಂದು ಅಂದರೆ ಕೈಗಳಿಗೆ ಈ ಒಂದು ಸೋಪ್ನ ಅಪ್ಲೈ ಮಾಡಿದ್ದೀನಿ. ಯಾವ ರೀತಿ ಕೈ ಎಲ್ಲ ನೀಟಾಗಿ ಗ್ಲೋ ಆಗಿದೆ ಒಂದು ಟೈಮಿಗೆ. ಅಂದರೆ ಕಂಟಿನ್ಯೂ ಆಗಿ ಈ ಒಂದು ಸೋಪ್ನ ಯೂಸ್ ಮಾಡೋದ್ರಿಂದ ಬೇಗನೆ ರಿಸಲ್ಟ್ ಬರುತ್ತೆ, ಗ್ಲೋ ಆಗುತ್ತೆ ನಿಮ್ಮದು ಸ್ಕಿನ್ ಮತ್ತು ಫೇಸ್ ಎಲ್ಲ ಅಂತ ಹೇಳ್ತೀನಿ. ಈ ಒಂದು ಸೋಪ್ ಯಾರಿಗೆಲ್ಲ ಬೇಕು ಅನಿಸುತ್ತೆ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ನಾನು ಆರ್ಡ್ರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.